ಓಂ ನಮಃ ಶಿವಾಯ. ಓಂ ಗಂಗಾ ಪೃಥ್ವಿ ವಾಯುರಗ್ನೇಹ ಆಕಾಶದ್ವಯಂ ಆಗ್ನೇರಪಹಾದ್ಯಂ ಸಮಸ್ತ ಸೃಷ್ಟಿಕರ್ತ ಮಹಾಪಂಚಭೂತಾದಿ ಏಕಲಿಂಗಂ ಶಿವಪಾರ್ವತಿ ಹೇ ನಮಃ. ಅಷ್ಟದಿಕ್ಪಾಲಕರೇ ಅಷ್ಟವಸುಗಳೇ ನವಗ್ರಹಾದಿ ದೈವೇ ನಮಃ. ಮಾತಾ ಪಿತಾ ಗುರು ಋಷಿ ದೈವೇ ನಮಃ. ಸರ್ವದೇವತೆಗಳಿಗೂ ನಮಸ್ಕರಿಸುತ್ತಾ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಅಕ್ಯುಪಂಚರ್, ಅಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿಸ್ಟ್, ಡಯಟಿಷಿಯನ್ ಡಾಕ್ಟರ್ ಕೆ.ವಿ. ಮಹಾದೇವ್, ಯೋಗ ಗುರು, ನ್ಯೂಮರಾಲಜಿ ಮತ್ತು ಆಸ್ಟ್ರಾಲಜಿ ವಾಸ್ತು ತಜ್ಞರು. ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ನಿಮಗೆ ಯಾವ ತರಹದ ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳು ಇದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126, ತ್ಯಾಗರಾಜನಗರ, ಬೆಂಗಳೂರು. ನಾನು ಈ ಹಿಂದೆ ನಿಮಗೆ ಹಲವಾರು ವಿಡಿಯೋಗಳ ಮುಖಾಂತರ ನಿಮಗೆ ಗಣಗಳ ಬಗ್ಗೆ ಮತ್ತು ದೋಷಗಳ ಬಗ್ಗೆ, ಈ ದೋಷಗಳಿಗೆ ಪರಿಹಾರ ಏನೇನು ಪರಿಹಾರ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಒಂದು ಮದುವೆ ಎನ್ನುವುದು ಜೀವನದಲ್ಲಿ ಅತಿ ಮುಖ್ಯವಾದಂತಹ ಒಂದು ಘಟ್ಟ. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಶಾಸ್ತ್ರಗಳನ್ನು, ಜ್ಯೋತಿಷ್ಯವನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಹಾಗಾಗಿ ಇದು ಒಂದು ದಿವಸದ ಕೆಲಸ ಅಲ್ಲ. ಇದು ಒಂದು ವಧುವರರು ಜೀವನ ಪರ್ಯಂತ ಅನುಭವಿಸಬೇಕಾದಂತಹ ಕಷ್ಟ ಸುಖಗಳು, ನೋವು ನಲಿವುಗಳು, ಹಾಗೆ ಇದು ಒಂದು ಜೀವನದ ರಥವನ್ನು ಓಡಿಸಬೇಕಾದ್ರೆ 2 ಚಕ್ರಗಳು ಅಥವಾ 4 ಚಕ್ರಗಳು ಜೊತೆಗೆ ಸಾರಥಿ ಎಷ್ಟು ಇಂಪಾರ್ಟೆಂಟೋ, ಅದೇ ರೀತಿ ಈ ಒಂದು ಮದುವೆ ಅಥವಾ ಒಂದು ಶುಭ ವಿವಾಹ ಅಥವಾ ಮನೆ ಕಟ್ಟುವುದು ಅಥವಾ ಯಾವುದೇ ಶುಭ ಸಮಾರಂಭಗಳು ಅಷ್ಟೇ ಮುಖ್ಯ. ಅದಕ್ಕೆ ಒಂದು ಸೂಕ್ತವಾದಂತಹ ಒಂದು ಶಾಸ್ತ್ರ ಅಧ್ಯಯನ ಮಾಡಿರುವಂತಹ, ವೇದ ಪಾಠಗಳನ್ನು ಅಧ್ಯಯನ ಮಾಡಿರುವಂತಹ, ನಿಜವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡಿರುವಂತಹ ಜ್ಯೋತಿಷ್ಯ ತಜ್ಞರ ಹತ್ರ ನೀವು ಇದಕ್ಕೆ ಸಂಪರ್ಕಿಸಬೇಕಾಗಿ ಮನವಿ. ಸುಳ್ಳು ಹೇಳುವಂತಹವರು, ಹಣಕ್ಕಾಗಿ ಜನರನ್ನು ದಾರಿ ತಪ್ಪಿಸುವಂತಹವರ ಸಹವಾಸಗಳನ್ನು ಮಾಡಬೇಡಿ, ಇವ್ರ ಬಳಿ ಕೇಳಬೇಡಿ. ಸೊ ಹಾಗೆಯೇ ಒಂದು ವಧುವರರ ಒಂದು ಅನ್ವೇಷಣೆ ಎಷ್ಟು ಮುಖ್ಯನೋ ಹಾಗೆ ಈ ಗಣಕೂಟಗಳು ಕೂಡ ತುಂಬ ಮುಖ್ಯವಾಗ್ತವೆ. ಹಾಗೆ ಈ ವಧುವರರಲ್ಲಿ ಯಾವುದೇ ದೋಷಗಳಿದ್ದರೆ ಅದಕ್ಕೆ ಖಂಡಿತ ಪರಿಹಾರ ಇದೆ. ಇವಾಗ ನಮ್ಮಲ್ಲಿ ಯಾವುದೇ ತರಹದ ರೋಗಿಗಳು ಬಂದರೂ ಅದಕ್ಕೆ ಒಂದು ಪರಿಹಾರ ಅಂತ ಇರುತ್ತೆ. ಅದೇ ರೀತಿಯಾಗಿ ನೀವು ಸರಿಯಾದ ಕ್ರಮದಲ್ಲಿ ನಾವು ಹೇಳಿದಂತಹ ಮೆಡಿಸಿನ್ಸು ಮತ್ತು ಡಯಟನ್ನು ಫಾಲೋ ಮಾಡಲಿಲ್ಲ ಅಂದರೆ ನೀವು ಹೇಗೆ ಹಲವಾರು ರೋಗಗಳಿಗೆ ತುತ್ತಾಗಿ ಜೀವನ ಪರ್ಯಂತ ನರಳಬೇಕಾಗ್ತದೆ. ಒಂದು ದಿನ ನೀವು ಈ ದೇಹವನ್ನು ಬಿಡಬೇಕಾಗ್ತದೋ, ಸರಿಯಾಗಿ ಪಾಲನೆ ಮಾಡದೇ ಇದ್ದವರು ಹೇಗೆ ಈ ದೇಹವನ್ನು ಬಿಡಬೇಕಾಗ್ತದೋ ಅದೇ ರೀತಿಯಾಗಿ. ಏಕೆಂದರೆ ನಾನು ಇದನ್ನು ಸಾವಿರಾರು ಜನ ನೋಡಿದ್ದೀನಿ. ನೆಗ್ಲೆಕ್ಟ್ ಮಾಡುವಂತಹದ್ದು, ಹೇಳಿದ್ದನ್ನು ಕೇಳೋದಿಲ್ಲ, ಆಲೋಪತಿ ಮೆಡಿಸಿನ್ಸೇ ಶ್ರೇಷ್ಠ ಅಂತ ಹೋಗುವಂತಹದ್ದು, ಸರ್ಜರಿ ನೀಡ್ ಇಲ್ಲದೆ ಇದ್ರೂ ಆಪ್ರೇಷನ್ಗೆ ಹೋಗುವಂತಹದ್ದು. ಸೊ ಇಂತಹವ್ರನ್ನ ನಾನು ಸಾವಿರಾರು ಜನ ನೋಡಿಬಿಟ್ಟಿದ್ದೀನಿ. ನಾವು ಹೇಳ್ತಿರ್ತೀವಿ ನೋಡಿ, ಈ ಆಯುರ್ವೇದ ಮತ್ತು ಈ ಟ್ರೆಡಿಷನಲ್ ಆಯುರ್ವೇದದಲ್ಲಿ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ. ಸೊ ನೀವು ಹಾಸ್ಪಿಟ್ಲ್ಗಳನ್ನು ಮತ್ತು ಫಾರ್ಮಸಿಗಳನ್ನು, ಅಲ್ಲಿ ಇರುವಂತಹ ಒಂದು ವೈಭವವನ್ನು ಅಥವಾ ಡಾಕ್ಟ್ರು ಅವರ ಸೂಟು ಬೂಟು ಕೋಟು ಟೈ ಅದೆಲ್ಲ ಇಂಪಾರ್ಟೆಂಟ್ ಆಗೋದಿಲ್ಲ. ಅವರು ನಿಮಗೆ ಒಂದು ಹರಳಿ ಮರದ ಕೆಳಗಡೆ, ಒಂದು ಮರದ ಕೆಳಗಡೆ ನಿಮಗೆ ಔಷಧಿ ಕೊಟ್ಟರು ಅದು ಸೂಕ್ತವಾದಂತಹ ಒಂದು ನಾಲೆಡ್ಜು ಇರಬೇಕು. ಅವನೇ ನಿಜವಾದ ವೈದ್ಯ, ಅವನಿಗೆ ಮಾನವೀಯತೆ ಇರಬೇಕು ಅಂತೇಳಿ. ಆದರೆ ನಮ್ಮ ಜನಕ್ಕೆ ಇದು ಅರ್ಥ ಆಗೋದಿಲ್ಲ. ಅದೇ ರೀತಿಯಾಗಿ ಒಂದು ವಧುವರರ ಅನ್ವೇಷಣೆ ಮಾಡಬೇಕಾದ್ರೂ ಕೂಡ ಈ ಕೂಟಗಳಲ್ಲಿ ಅಷ್ಟಕೂಟಗಳು ನೋಡಿ, ನಾನು ಇದನ್ನು ಈ ಜ್ಯೋತಿಷ್ಯ ಶಾಸ್ತ್ರವನ್ನು ನೋಡಿಕೊಂಡೇ ಹೇಳ್ತಾ ಇರೋದು, ಯಾವುದೋ ಬಾಯಾಟ ಮಾಡ್ಕೊಂಡು ಹೇಳ್ತಾ ಇಲ್ಲ. ಹಾಗಾಗಿ ಉತ್ತಮ ನಾಲೆಡ್ಜ್ ಇರುವಂತಹವ್ರ ಹತ್ರ ಹೋಗಿ
ನೀವು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು. ಇಂಥವ್ರ ಹತ್ರ ಮಾತ್ರ ನೀವು ಈ ಒಂದು ಯಾವುದೇ ಒಂದು ಶುಭ ಸಮಾರಂಭಗಳಿಗೆ, ಕಾರ್ಯಗಳಿಗೆ ಸೂಕ್ತವಾದವರನ್ನು ಭೇಟಿ ಮಾಡಿ ಅಂತ ಹೇಳ್ತಾ, ಅವಶ್ಯಕತೆ ಇರುವಂತಹವರು ನಿಮಗೆ ವಧೂವರರಿಗೆ ನಿಮ್ಮ ಜಾತಕ ಅಥವಾ ಕುಂಡಲಿ ಹಾಕಿಸಿದರೆ ಕುಂಡಲಿ, ಅದು ಏನೂ ಇಲ್ಲ ಅಂದರೂ ಪರವಾಗಿಲ್ಲ, ಅವರು ಹುಟ್ಟಿದ ದಿನಾಂಕ ಮತ್ತು ಅವರು ಹುಟ್ಟಿದ ಸಮಯ, ಟೈಮ್ ಕರೆಕ್ಟಾಗಿ ನೀವು ನಮ್ಮ ವಾಟ್ಸಪ್ಗೆ ಕಳಿಸ್ಬಿಟ್ರೆ ಈ ಒಂದು ವಧೂವರರ ದೋಷಗಳು, ಕೂಟಗಳು, ಗಣಗಳು ಸರಿ ಹೋಗ್ತದ, ಇವರ ಜಾತಕ ಹೊಂದಾಣಿಕೆ ಆಗ್ತದ ಅನ್ನೋದನ್ನು ನಾವು ನೋಡಿ ನಿಮಗೆ ತಿಳಿಸ್ತೀವಿ. ಆನಂತರ ನೀವು ಮುಂದುವರಿಬಹುದು ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಬರ್ಕೊಳ್ಳಿ. 9945123126 9945123126. ನೋಡಿ, ನಾವು ವೇದ, ಪುರಾಣ, ಉಪನಿಷತ್ತು, ಆಧ್ಯಾತ್ಮ, ಯೋಗದಲ್ಲಿ ಹಾಗೆ ಜ್ಯೋತಿಷ್ಯದಲ್ಲೂ ಕೂಡ ಪಾಂಡಿತ್ಯ ಇದೆ. ಹಾಗಾಗಿ ನೀವು ಕಣ್ಣು ಮುಚ್ಚಿಕೊಂಡು ನಂಬಬಹುದು, ಯಾವುದೇ ಅನುಮಾನ ಬೇಡ. ಈ ವರ್ಣಕೂಟ ಅಂದರೆ ಏನು ಅಂತ ನೋಡ್ಬೇಡ. ನೋಡಿ, ಈ ವರ್ಣಕೂಟದಲ್ಲಿ 4 ವಿಧಗಳಿದೆ. ಒಂದು ವಧೂವರರ ವರ್ಣಕೂಟವನ್ನು, ಇದು ವಧು ಇರಬಹುದು ಅಥವಾ ಹುಡುಗ ಇರಬಹುದು ಅಥವಾ ಹುಡುಗಿ ಇರಬಹುದು. ವಧುವರರು ಇವರಲ್ಲಿ 4, ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇದೆ. ಇದು ಬರೀ ಮದುವೆ ಆಗುವಂಥವರಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದು 4 ಸ್ಟೆಪ್ಸ್ ಇದೆ ವರ್ಣಕೂಟದಲ್ಲಿ. ಅದರಲ್ಲಿ ಮೊದಲನೇದು ಬಂದು ಬ್ರಾಹ್ಮಣ, ಸೆಕೆಂಡ್ ಬಂದು ಕ್ಷತ್ರಿಯ, ಥರ್ಡ್ ಬಂದು ವೈಶ್ಯ, 4ನೇದು ಬಂದು ಶೂದ್ರ. ಈ ಬ್ರಾಹ್ಮಣ ಅಂದರೆ ಯಾರು? ಒಳ್ಳೆಯ ಗುಣ, ನಡತೆ, ಒಂದು ಮಾನವೀಯತೆ, ಸಂಸಾರವನ್ನು ಹೇಗೆ ತೂಗಿಸ್ಬೇಕು ಅನ್ನುವಂತಹ ಚಾಕಚಕ್ಷತೆ, ಒಂದು ಬ್ರಹ್ಮಜ್ಞಾನವನ್ನು ಪಡೆದಂತಹವರು, ಒಳ್ಳೆ ತಿಳುವಳಿಕೆ ಜ್ಞಾನ ಇರುವಂತಹವರು ಅಂತ ಅರ್ಥ ಅಷ್ಟೇ. ಅಂತಹವ್ರ ಜೊತೆ ಅಂಥವ್ರು ಸೇರಿದಾಗ ಅವರ ಒಂದು ಸಂಸಾರದ ಜೀವನ ಸುಖಮಯವಾಗಿರುತ್ತದೆ ಅನ್ನೋದು ಇದರ ಅರ್ಥ ಅಷ್ಟೇ. ಇನ್ನು ಕ್ಷತ್ರಿಯ ಅನ್ನುವಂಥವರು, ಇವರು ಯಾವಾಗಲೂ ಕ್ಷತ್ರಿಯರು ಅಂದ್ರೆ ಗೊತ್ತಿದೆಯಲ್ಲ ನಿಮಗೆ, ಯುದ್ಧ, ಹೊಡೆದಾಟ, ಬಡದಾಟ, ಗಲಾಟೆ, ಜಗಳ, ಈ ತರಹ ಗುಣ ಇರುವಂತಹವ್ರಿಗೂ ಅಂಥವ್ರ ಜೊತೆ ಅಂಥವ್ರು ಸೇರಿದ್ರೆ ಏನಾಗ್ತದೆ ಅಥವಾ ಅದು ಸರಿ ಹೋಗ್ತದಾ ಇಲ್ವಾ ಅಂತ ತಿಳಿಸ್ಕೊಡುವಂತಹದ್ದು. ಇಲ್ಲಿ ಇದು ಜಾತಿ ಅಲ್ಲ, ಇದು ಯಾವುದು, ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂತಹದ್ದು ಜಾತಿ ಅಲ್ಲ. ಇದು ಗುಣಗಳು, ಒಬ್ಬ ಮನುಷ್ಯನಲ್ಲಿ ಇರುವಂತಹ ಆ್ಯಟಿಟ್ಯೂಡ್ ಆ್ಯಂಡ್ ಬಿಹೇವಿಯರ್ಸ್, ಅವರ ಗುಣ ನಡತೆಗಳ ಬಗ್ಗೆ ತಿಳಿಸ್ಕೊಡುವಂತಹದ್ದು. ಇದು ಜಾತಿ ಅಲ್ಲ, ಇದು ರಿಲಿಜಿಯನ್ಸ್ ಅಲ್ಲ. ಇಲ್ಲಿ ಯಾವುದೇ ತರಹದ ರಿಲಿಜಿಯನ್ಸ್, ಜಾತಿ ಪದ್ಧತಿಯನ್ನು ನಮ್ಮ ಶಾಸ್ತ್ರಗಳು ಎಂದೂ ಮಾಡಿಲ್ಲ. ಅದನ್ನು ಕೆಲವರು ಮಾತ್ರ ಅವರ ಸ್ವಾರ್ಥಕ್ಕೋಸ್ಕರ ಮಾಡಿಕೊಂಡಿರುವಂತಹದ್ದು. ಹಾಗಾಗಿ ಇಲ್ಲಿ ಜಾತಿ ಅನ್ನುವಂತಹದ್ದು ಇಲ್ಲವೇ ಇಲ್ಲ. ನೀವು ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ ಅಂದರೆ ಯಾವುದು ಜಾತಿ ಅಂತ ಅನ್ಕೊಂಡ್ಬಿಟ್ಟಿರಿ, ಜಾತಿ ಅಲ್ಲ ಇದು. ಅಂದರೆ ಅವರ ಆ್ಯಟಿಟ್ಯೂಡ್, ಬಿಹೇವಿಯರ್ಸ್, ಅವರ ಗುಣ ನಡತೆಗಳು ಹೇಗಿರ್ತದೆ, ಅವರು ಹುಟ್ಟಿದ ನಕ್ಷತ್ರದಲ್ಲಿ ಆ ನಕ್ಷತ್ರದ ಗುಣ ನಡತೆಗಳು ಹೇಗಿರ್ತದೆ, ಅವರ ರಾಶಿ ಯಾವುದು, ಆ ನಕ್ಷತ್ರ ಮತ್ತು ರಾಶಿಗೆ ಅನುಗುಣವಾಗಿ ಈ ಒಂದು ವರ್ಣಕೂಟಗಳು ಬರ್ತದೆ. ಇದು ವರ್ಣ ಅಂದರೆ ಬಣ್ಣಗಳು, ಅಂದರೆ ಆ್ಯಟಿಟ್ಯೂಡ್ ಆ್ಯಂಡ್ ಬಿಹೇವಿಯರ್ಸ್. ಅದು ಅರ್ಥ ಆಗಲೇ ನಿಮಗೆ ಅಂತ ಹೇಳಿದ್ದೀನಿ. ಹಾಗೆ ನಿಮಗೆ ಈ ವೈಶ್ಯ ಅಂದರೆ ಇವ್ರದ್ದು ಯಾವಾಗಲೂ ಒಂದು ಹಣವನ್ನು ಕೂಡಿಡುವಂತಹದ್ದು ಅಥವಾ ಜಿಪುಣತನ ಮಾಡುವಂತಹದ್ದು ಅಥವಾ ಒಂದು ಶಾಸ್ತ್ರ ಸಂಪ್ರದಾಯವನ್ನು ಪಾಲನೆ ಮಾಡುವಂತಹದ್ದು ಮತ್ತು ತುಂಬ ಅತಿಯಾದ ಬುದ್ಧಿವಂತಿಕೆ ಇರುವಂತಹದ್ದು, ಈ ರೀತಿ ತೋರಿಸುವ ಅವರಲ್ಲಿ ಹುಡುಗ ಹುಡುಗಿರಲ್ಲಿ ಇರುವಂತಹ ಗುಣಗಳ ಬಗ್ಗೆ ಹೇಳ್ತಾ ಹೋಗ್ತದೆ. ಅದು ಜಾತಿಯನ್ನು ಹೇಳುವಂತಹದ್ದಲ್ಲ ಅದು. ಹಾಗೆ ಶೂದ್ರರು ಇದು ಅಷ್ಟೇ. ಅವರ ಆ್ಯಟಿಟ್ಯೂಡ್, ಬಿಹೇವಿಯರ್ಸ್, ಅವರ ಗುಣ ನಡತೆಗಳನ್ನು ತಿಳಿಸ್ಕೊಡುವಂತಹದ್ದು. ಇದು 4 ವಿಧಗಳಿದೆ. ಹಾಗಾಗಿ ಇಲ್ಲಿ ನಾವು ಕರ್ಕಟಕ, ವೃಶ್ಚಿಕ, ಮೀನ ರಾಶಿಯವರು ಇವರು ಬ್ರಾಹ್ಮಣ ವರ್ಗಕ್ಕೆ ಸೇರಿದಂತಹವರು. ಅದೇ ರೀತಿ ಮೇಷ, ಸಿಂಹ, ಧನು ಈ ರಾಶಿ ಅಂದರೆ ನಿಮಗೆ ಈ ಕರ್ಕಟಕ, ವೃಶ್ಚಿಕ, ಮೀನ, ಮೇಷ, ಧನು, ವೃಷಭ, ಕನ್ಯಾ, ಮಕರ, ಮಿಥುನ, ಕುಂಭ, ತುಲ ಈ ರಾಶಿಗಳೇನಿದೆ, ಈ ರಾಶಿಗಳನ್ನು ತುಂಬ ಜನ ಏನು ಮಾಡಿರ್ತಾರೆ ಅಂದರೆ ಯಾವುದೋ ಹೊತ್ತು ಹೆಸರಿಟ್ಬಿಟ್ಟಿರ್ತಾರೆ ಬ್ಲೈಂಡಾಗಿ. ಅವ್ರು ಹುಟ್ಟಿದ ಟೈಮ್ ಗೊತ್ತಿರೋದಿಲ್ಲ, ಅವ್ರು ಹುಟ್ಟಿದ ದಿನಾಂಕ ಗೊತ್ತಿರೋದಿಲ್ಲ, ಬರ್ಕೊಂಡಿರೋದಿಲ್ಲ, ನೋಟ್ ಮಾಡ್ಕೊಂಡಿರೋದಿಲ್ಲ.
ಸುಮ್ಮನೆ ಬ್ಲೈಂಡಾಗಿ ಏನೋ ನಮ್ಮ ಮನೆ ದೇವರ ಹೆಸರಿಡಿ ಅಥವಾ ಇನ್ಯಾವುದೋ ಹೆಸರಿಡಿ ಅಥವಾ ಅವ್ರಿಗೆ ಇಷ್ಟ ಬಂದದ್ದು ಯಾವುದೋ ಮಾಡ್ರನ್ ಹೆಸರಿಡಿ ಅಂತ ಹೆಸರಿಟ್ಬಿಟ್ಟಿರ್ತಾರೆ. ಆ ಹೆಸರು ಪ್ರಕಾರ ಅವರು ರಾಶಿಗಳನ್ನು ನೋಡ್ತಾ ಹೋಗ್ತಾರೆ, ರಾಶಿ ಫಲಗಳನ್ನು ನೋಡ್ತಾ ಹೋಗ್ತಾರೆ. ಸೊ ಆವಾಗ ಅದಕ್ಕೂ ಅವರ ಜೀವನಕ್ಕೂ ಮ್ಯಾಚ್ ಆಗೋದೇ ಇಲ್ಲ. ಇದು ಶುದ್ಧ ತಪ್ಪು. ಆಗ ಮಾಡಬಾರ್ದು. ಅವರು ಹುಟ್ಟಿದಂತಹ ಟೈಮನ್ನು ನೋಡಬೇಕು, ಅವ್ರು ಹುಟ್ಟಿದಂತಹ ದಿನಾಂಕ ಯಾವ ವಾರದಲ್ಲಿ. ಸೊ ಇವರು ಹುಟ್ಟಿದ ಟೈಮ್ನಲ್ಲಿ ಅದು ಬೆಳಗ್ಗೆನ ರಾತ್ರಿನ ಯಾವ ಟೈಮ್ನಲ್ಲಿ ಹುಟ್ಟಿದ್ರು, ಅದು AM PM. ಅದರ ಜೊತೆಗೆ ಅವರು ಹುಟ್ಟಿದಂತಹ ಟೈಮ್ನಲ್ಲಿ ಅವರು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರು, ಅವರು ಹುಟ್ಟಿದ ಟೈಮ್ನಲ್ಲಿ ಗ್ರಹಗಳ ಚಲನೆ ಹೇಗಿತ್ತು ಅನ್ನುವುದನ್ನು ಸವಿಸ್ತಾರವಾಗಿ ತಿಳಿಸ್ಕೊಡುವುದೇ ಜ್ಯೋತಿಷ್ಯ ಶಾಸ್ತ್ರ. ಇದೆಲ್ಲ ತುಂಬ ಕಷ್ಟಕರವಾದದ್ದು. ಹಾಗಾಗಿ ಸೊ ಇದನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ. ಸೊ ನಂಬಿಕೆ ಇರೋರು ಫಾಲೋ ಮಾಡಿ, ಖಂಡಿತ ಒಳ್ಳೆಯದಾಗ್ತದೆ. ನಮಗೂ ಕೂಡ ಇದರಲ್ಲಿ ಮೊದಲು ನಂಬಿಕೆ ಇರಲಿಲ್ಲ. ಜ್ಯೋತಿಷ್ಯ ಶಾಸ್ತ್ರವನ್ನು ಯಾವಾಗ ನಾವು ಒಂದು 12 ಇಯರ್ಸು ಇದನ್ನು ಸ್ಟಡಿ ಮಾಡಿದ್ವೋ, ಹಾಗಾಗಿ ಸೊ ಹೌದು, ಇಂದಿನವರು ನಮ್ಮ ಮಹರ್ಷಿಗಳು, ಸೊ ಜ್ಞಾನಿಗಳೆಲ್ಲ ಮಾಡಿಟ್ಟೋಗಿರೋದು ಸುಳ್ಳಲ್ಲ. ಅದನ್ನು ಟ್ವಿಸ್ಟ್ ಮಾಡಿ ತಿರುಚಿ ಇವಾಗ ಅದನ್ನು ಒಂದು ಮನಿ ಮೈಂಡಿಂದ ಜನ ಅದನ್ನು ದುರುಪಯೋಗ ಪಡಿಸ್ಕೊತಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಅಂಥವ್ರ ಹತ್ರ ಹೋಗಬೇಡಿ. ಸೊ ಅದೇ ರೀತಿ ಮೇಷ, ಸಿಂಹ, ಧನು ರಾಶಿ, ಈ ರಾಶಿಯವರು ನಿಮಗೆ ಕ್ಷತ್ರಿಯ ವರ್ಣಕ್ಕೆ ಬರ್ತಾರೆ. ಹಾಗೆ ವೃಷಭ, ಕನ್ಯಾ, ಮಕರ ಇವರು ಶೂದ್ರ ವರ್ಣಕ್ಕೆ ಬರ್ತಾರೆ. ಹಾಗೆ ಮಿಥುನ, ಕುಂಭ, ತುಲ ಈ ರಾಶಿಯವರು ಇವರ ವೈಶ್ಯ ವರ್ಣಕ್ಕೆ ಬರ್ತಾರೆ. ಸರಿ, ಈ 4 ಗುಂಪುಗಳಾಯಿತು. ಸೊ ಹಾಗಿದ್ದರೆ ಈ ಯಾರ್ಯಾರಿಗೆ ಯಾವ್ಯಾವ ನಕ್ಷತ್ರದವ್ರಿಗೆ ಯಾವ್ಯಾವ ರಾಶಿಯವ್ರಿಗೆ ಯಾವ್ಯಾವ ನಕ್ಷತ್ರ ಯಾವ್ಯಾವ ರಾಶಿಯವರು ಆಗಿ ಬರ್ತಾರೆ, ಅಂದರೆ ಯಾವ ವರ್ಣಕ್ಕೆ ಯಾವ ವರ್ಣ ಸೂಟ್ ಆಗ್ತದೆ, ಯಾವ್ಯಾವ ವರ್ಣಕ್ಕೆ ಯಾವ ವರ್ಣದವ್ರ ಜೊತೆ ಒಂದು ಮದುವೆ ಶುಭ ಕಾರ್ಯಗಳನ್ನು ಮಾಡಿದ್ರೆ ಅದು ಕೆಟ್ಟದಾಗ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ಬ್ರಾಹ್ಮಣ ವರ್ಣದ ವರ ಅದೇ ವರ್ಣದ ವಧು ಮದುವೆ ಆಗಬಹುದು ಅಂತ ಶಾಸ್ತ್ರ ಹೇಳ್ತಾ ಇದೆ. ನಂಬರ್ 2, ಬ್ರಾಹ್ಮಣ ವರ್ಣದ ವರ ಮತ್ತು ಶೂದ್ರ ವರ್ಣದ ವಧು ಅತ್ಯಂತ ಹೊಂದಾಣಿಕೆ ಆಗುವಂತಹದ್ದು ಅಂತ ಹೇಳ್ತಾ ಇದೆ. ಅದೇ ರೀತಿ ಬ್ರಾಹ್ಮಣ ವರ್ಣದ ವಧು ಮತ್ತು ಶೂದ್ರ ವರ್ಣದ ವರ ಅತ್ಯಂತ ಕಷ್ಟಕರವಾದ ಜೋಡಿಗಳು. ಇಂತಹ ವರ್ಣ ಇರೋರನ್ನ ಮದುವೆ ಮಾಡಬಾರ್ದು. ವಿವಾಹಕ್ಕಾಗಿ ವರ್ಣವು ವಧುವಿನ ವರ್ಣಕ್ಕೆ ಸಮಾನಾಗಿರಬೇಕು ಅಥವಾ ಹೆಚ್ಚಾಗಿರಬೇಕು ಅಂತೇಳಿ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತದೆ. ಅದೇ ರೀತಿ ವಧುವಿನ ವರ್ಣವು ವರ್ಣಕ್ಕಿಂತ ಹೆಚ್ಚಿದ್ದರೆ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಅದೇ ಒಂದೇ ವರ್ಣದವರಾದರೆ ಓಕೆ ಅಂತೇಳಿ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ಸೊ ನಿಮಗೆ ಅವರು ಹುಟ್ಟಿದ್ದು ಡೇಟು, ತಿಂಗಳು, ವರ್ಷ ಜೊತೆಗೆ ಸರಿಯಾಗಿ ಅವರು ಹುಟ್ಟಿದ ಸಮಯ ಇದನ್ನು ನೀವು ನಮ್ಮ ಇದೇ 9945123126 ವಾಟ್ಸಪ್ ನಂಬರ್ಗೆ ತಾವು ಕಳಿಸ್ಕೊಟ್ಬಿಟ್ಟು ನಮಗೆ ಫೋನ್ ಮಾಡಿ ಹೇಳಿದ್ರೆ, ನೋಡಿ ಈ ಒಂದು ವಧುವರರ ಜಾತಕ ಪರಿಶೀಲನೆ ಮಾಡಿ ಇದು ಮದುವೆ ಮಾಡ್ಕೋಬಹುದಾ, ಮದುವೆಗೆ ಸೂಕ್ತವಾದಂತಹ ಒಂದು ಜ್ಯೋತಿಷ್ಯ ಅಥವಾ ಇವರ ಕುಂಡಲಿ ಹೊಂದಾಣಿಕೆ ಆಗ್ತದ ಗುರುಗಳೇ ಅಂತೇಳಿ ನಮಗೆ ಕಾಲ್ ಮಾಡಿ ಕೇಳಿ. ಸೊ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಸೊ 1 or 2 days ಟೈಮ್ ಕೊಟ್ಟರೆ, ಏಕೆಂದರೆ ನಾವು ತುಂಬ ಬ್ಯುಸಿ ಇರ್ತೀವಿ, ಪೇಷೆಂಟ್ಗಳನ್ನು ನೋಡೋದಿರ್ತದೆ, ಮತ್ತು ಕಾಲೇಜಲ್ಲಿ ಯೋಗದಿರ್ತದೆ ಅಥವಾ ಬೇರೆ ಬೇರೆ ಕೆಲಸಗಳಲ್ಲಿರ್ತೀವಿ, ಮತ್ತು ಹೀಗೆ ಪೂಜೆಗೆ ಅಥವಾ ಜ್ಯೋತಿಷ್ಯ ಕೇಳೋದಕ್ಕೆ ಬೇರೆ ಬೇರೆ ಬರ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಮುಂಚಿತವಾಗಿ ನೀವು ಹೇಳಿದ್ರೆ ಸೊ ಖಂಡಿತ ನಾವು ಅದನ್ನು ನೋಡಿ ನಿಮಗೆ ತಿಳಿಸ್ತೀವಿ. ಆನಂತರ ನೀವು ಮುಂದುವರಿಬಹುದು ಅಂತ ಹೇಳ್ತಾ, ಸೊ ಸರ್ವರಿಗೂ ಶುಭವಾಗಲಿ. ಓಂ ಗುರುಭ್ಯೋ ನಮಃ.